ಕರಿವೀರಪ್ಪ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ. 33 ವರ್ಷಗಳ ಸೇವೆಗೆ ಸನ್ಮಾನ. ಹೊಸಪೇಟೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯ ಎಎಸ್ಐ ಕೆ ಕರಿವೀರಪ್ಪ ಅವರ ಸೇವಾ ನಿವೃತ್ತಿ ಅಂಗವಾಗಿ ನಗರದ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್, 33 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ಪರತೆಯಿಂದ ಸೇವೆ ಸಲ್ಲಿಸುತ್ತಿರುವ ಕರಿವೀರಪ್ಪ ಅವರ ಆರೋಗ್ಯ ಮತ್ತು ಶಿಸ್ತು ಇಂದಿನ ಸಿಬ್ಬಂದಿಗೆ ಮಾದರಿಯಾಗಿದೆ. ಕಾನ್ಸ್ಟೇಬಲ್ ಆಗಿ ಸೇವೆ ಆರಂಭಿಸಿ ಎಸ್ಐ ಹುದ್ದೆಯಲ್ಲಿ ನಿವೃತ್ತಿಯಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಫೈಜುಲ್ಲಾ ಮಾತನಾಡಿ, ಸರಳ ವ್ಯಕ್ತಿತ್ವದ ಕರಿವೀರಪ್ಪ ಎಲ್ಲರಿಗೂ ಅಣ್ಣನಂತಿದ್ದರು. ಅತ್ಯುತ್ತಮ ಕಬಡ್ಡಿ ಆಟಗಾರರಾಗಿದ್ದ ಅವರು ಪೊಲೀಸ್ ಇಲಾಖೆಗೆ ಹಲವು ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. ನಿವೃತ್ತಿಯಾದರೂ ಯುವಕರಂತೆ ಉತ್ಸಾಹದಿಂದ ಬದುಕುತ್ತಿರುವುದು ಎಲ್ಲರಿಗೂ ಸ್ಫೂರ್ತಿ ಎಂದು ಶ್ಲಾಘಿಸಿದರು. ಗಂಗಾವತಿ ರಾಮುಲು ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಬೀಸಾಬ್ ಲಾಠಿ ಮಾತನಾಡಿ, ವಿದ್ಯಾರ್ಥಿ ಜೀವನದಿಂದಲೇ ಕರಿವೀರಪ್ಪ ಅವರ ಸೇವಾ ಮನೋಭಾವ ಹಾಗೂ ಸ್ನೇಹಪರ ಗುಣಗಳನ್ನು ಸ್ಮರಿಸಿ ಭಾವುಕರಾದರು. ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರಾದ ಕುಮಾರಸ್ವಾಮಿ, ಶರಣಪ್ಪ ಮೇಟಿ, ಅಂಜನಪ್ಪ, ಪಿಎಸ್ಐ ಪರಮೇಶ್ವರಪ್ಪ ಸೇರಿದಂತೆ ಟಿಬಿ ಡ್ಯಾಂ, ಬಳ್ಳಾರಿ, ಕಂಪ್ಲಿ, ಗಂಗಾವತಿ ಭಾಗದ ಸ್ನೇಹಿತರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕರಿವೀರಪ್ಪ ಅವರನ್ನ ಸನ್ಮಾನಿಸಿ ಭಾವಪೂರ್ಣವಾಗಿ ಬೀಳ್ಕೊಟ್ಟರು. ಒಳ್ಳೆಯ ನೆಮ್ಮದಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಬಟ್ ಒಂದ್ ಟೈಮ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, 2000ನೇ ಇಸ್ವಿಯಲ್ಲಿ ನಾನು ಪ್ರೊಬೇಷನರಿ PSI ಸಿರುಗುಪ್ಪ ಅಲ್ಲಿ ಬಳ್ಳಾರಿ ಗ್ರಾಮೀಣ ಉಪವಿಭಾಗದ ತಂಡವನ್ನು ನಾನು ಪ್ರತಿನಿಧಿಸುತ್ತಿದ್ದೆ. ಅವಾಗ ಬಳ್ಳಾರಿ ಗ್ರಾಮೀಣಕ್ಕೂ ಬಳ್ಳಾರಿ ನಗರಕ್ಕೂ ಕಬಡ್ಡಿ ಪಂದ್ಯಾವಳಿ ಇತ್ತು. ಫಸ್ಟ್ ರೈಡ್ ಅಲ್ಲೇ ಗೊತ್ತಾಯ್ತು ನಾವು ಗ್ರಾಮೀಣ ವಿಭಾಗದವರು ಸೋಲ್ತೀವಿ ಅಂತ. ಕರಿವೀರಪ್ಪ ಅವರು ಸೋದ್ರೆ ನಾವು ಗೆಲ್ತೀವಿ ಅಂತ ಅವಾಗಲೂ ಆಸೆ ಇತ್ತು ನನಗೆ. ಬಟ್ ಆಸೆ ಈಡೇರಲಿಲ್ಲ. ಬಿಕಾಸ್ ಈಸ್ ನಂಬರ್ 1 ಇನ್ ಕಬಡ್ಡಿ. ಅದಕ್ಕೆ ಕರಿವೀರಪ್ಪ ಅವರೇ ನನ್ನೊಂದು ಆಸೆ ಏನಂದ್ರೆ, ನೀವು ರೈಡ್ಗೆ ಹೋಗ್ಬಿಟ್ಟು ಹಿಂಗ್ ಬರ್ತಿದ್ರಲ್ಲ ಪೋಸ್ಟರಿಗೆ ತೋರಿಸ್ಬೇಕು. ಸೇಮ್ ಅದೇ ಸ್ಟ್ಯಾಮಿನಾ ಇದೆ, ಅದೇ ಬಾಡಿ ನೇಚರ್ ಇದೆ, ಅದೇ ಇದೆ. ನೀವು ಮುಂದೆ ಡಯಾಸ್ ಹತ್ರ ಬಂದು 4 ಜನಕ್ಕೆ ಅಲ್ಲಿ ರೈಡ್ ಅಲ್ಲಿ ಗೆದ್ಕೊಂಡು ಬಂದಿರಲ್ಲ ಆ ಪೋಸ್ಟರ್ ತೋರಿಸಿ. ಸುರೇಶ್ ಆಗ್ಲಿ, ಇನ್ನು ಸುಮಾರು ಜನ, ನಾಗನಗೌಡರ ಆಗ್ಲಿ, ಒಂದ್ಸಲ ಅನ್ಸುತ್ತೆ ಯಾಕೆ ಇವರೆಲ್ಲ ಮಫ್ತಿ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಮಫ್ತಿಯಲ್ಲಿ ಯಾಕೆ ಬಂದ್ರು ಇವರು ಅಂತ. ಬಟ್ ನನ್ನ ಪ್ಯಾಟ್ಲಕ್ಕೆ ಇನ್ನೂ ಅವ್ರ ಜೊತೆ ಇನ್ನೂ ನನ್ನ ಈ ಟೈಮಲ್ಲಿ ನಾನು ಕೆಲಸ ಮಾಡ್ಬೇಕಿತ್ತು. ಬಟ್ ಯೂನಿಫಾರ್ಮ್ ಇಲ್ಲ ಅಂದ್ರೂ ಸಹ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಅದೇ ರೀತಿ ಈ ಕರಿವೀರಪ್ಪರವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ಮನುಷ್ಯ ಏನ್ ಬೇಕಾದ್ರೂ ಪ್ರಾಪರ್ಟಿ ಅಚೀವ್ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಬಟ್ ಮಕ್ಕಳಿಗೆ ಕೊಡಿಸ್ತಕ್ಕಂಥ ಜ್ಞಾನ, ವಿದ್ಯೆ, ಸುಸಂಸ್ಕೃತಿ, ನಡತೆ ಇವನ್ ಯಾರು ಕಿತ್ಕೊಳ್ಳಾರ್ದಂಥವು. ಸುಮಾರು ಜನ ನೋಡಿದೀವಿ ನಾವು ಇಲ್ಲಿಗಲ್ ಆಗಿ ಅರ್ನ್ ಮಾಡತಕ್ಕಂಥ ಪ್ರಾಪರ್ಟಿ ಹಾಸ್ಪಿಟಲೈಸ್ ಆಗೋದು, ಇಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಕಿತ್ಕೊಳ್ಳೋದು ಇಂಥವು ನೋಡ್ತಿರ್ತೀವಿ. ಬಟ್ ಅದಕ್ಕೆ ಯಾವುದು ಆಸ್ಪದ ಕೊಡದೆ ವೃತ್ತಿ ಜೀವನಕ್ಕೆ ಕಾಲಿಡುವುದಕ್ಕಿಂತ ಮುಂಚೆನೆ ಅವರು ತಕ್ಕೊಂಡ 2 ದೃಢ ನಿರ್ಧಾರಗಳು ಅವರ ಆರೋಗ್ಯ ಮತ್ತು ಅವರ ಮಕ್ಕಳ ಭವಿಷ್ಯತ್ತಿಗೆ ನಾಂದಿ ಹಾಡಿದರೆ ಅಂತ ಅವರೊಂದು ರೋಲ್ ಮಾಡೆಲ್ ಆಗಿ ಬೇರೆಯವರು ಸಹ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಸೊ ನಿಮ್ಮ ಕಮಾಂಡೋ ಪಡೆಗೆ ನಮ್ಮ ಒಂದು ಈ ದಿವಸ ಆತ್ಮೀಯ ಸಹೋದರಿ ಮಿತ್ರರಾಗಿರ್ತಕ್ಕಂಥ ಕರಿವೀರಪ್ಪರವರ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರಿ ಮಿತ್ರರೇ, ಆತ್ಮೀಯ ಸಿಬ್ಬಂದಿಗಳೇ, ಕರಿವೀರಪ್ಪರವರ ಕುಟುಂಬ ಸದಸ್ಯರು, ಆಲ್ರೆಡಿ ನಮ್ದು ಒಂದು ಸೆಷನ್ ಆಗಿದೆ ಕರಿವೀರಪ್ಪ ಅವರ ಬಗ್ಗೆ ಹೇಳಕ್ಕೆ. ಇದೊಂದು ಸೆಕೆಂಡ್ ಸೆಷನ್ ಅಂತ ಅನಿಸ್ತದೆ. ಮನುಷ್ಯನಿಗೆ ಹುಟ್ಟಿದ ಮೇಲೆ ಸಾವು ನಿಶ್ಚಿತ. ಬಟ್ ಅದನ್ನ ನಾವು ಅನಿಶ್ಚಿತ ಅಂತ ಹೇಳ್ಬೋದು, ಯಾವಾಗ ಎಲ್ಲಿ ಬರುತ್ತದೋ ಹೇಳಕ್ಕಾಗಲ್ಲ. ಆದರೆ ಒಬ್ಬ ಸಾರ್ವಜನಿಕ ನೌಕರರಿಗೆ, ಸರ್ಕಾರಿ ನೌಕರರಿಗೆ
ಯಾವಾಗ ಡ್ಯೂಟಿಯಲ್ಲಿ ಜಾಯಿನ್ ಆಗ್ತೀವೋ ರಿಟೈರ್ಮೆಂಟ್ ಡೇಟ್ ಆ್ಯಂಡ್ ಟೈಮ್ ಸಹ ಅದೇ ಇರುತ್ತೆ. ಸೊ ನೋಡ್ತಿದ್ದಂಗೆ ಟೈಮ್ ಉರುಳ್ತಾ ಇರುತ್ತೆ. ಈ ಸುದೀರ್ಘ 33 ವರ್ಷ ಮತ್ತು 1 ತಿಂಗಳು ಸೇವೆ ಸಲ್ಲಿಸಿ ದಟ್ಟು ಪೊಲೀಸ್ ಇಲಾಖೆಯಲ್ಲಿ ವಿತೌಟ್ ಶುಗರ್ ವಿತೌಟ್ BP ರಿಟೈರ್ ಆಗ್ತಾರೆ ಅಂದರೆ ಅದು ಆಲ್ಮೋಸ್ಟ್ ಒಂದು 10% ಇರ್ಬೋದು ಎಂದು ಅಂತ ಅನಿಸ್ತದೆ. ಪ್ರತಿನಿತ್ಯ ಸೊಸೈಟಿಯಿಂದ ಇಂಟರ್ನಲ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಂದ ಪೊಲಿಟಿಷಿಯನ್ಸ್ ಇಂದ ಬ್ಯೂರೋಕ್ರಾಟ್ಸ್ ಇಂದ ನಲಗುತ್ತಿರುವ ಪೊಲೀಸ್ ಇಲಾಖೆಗೆ ಅನೇಕ ರೋಗ ರುಜಿನಗಳು ಇದೀಗ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂತ ಅನಿಸ್ತದೆ. ಬಟ್ ಆದರೆ ಈ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ನಮ್ಮ ನಿವೃತ್ತ ಅಧಿಕಾರಿಗಳನ್ನು ನೋಡಿದ್ರೆ ನಿವೃತ್ತ ಅನ್ನೋ ಪದ ಅವರು ಬಳಸಬಾರ್ದು, ಕಮಾಂಡರ್ಸ್ ಅಂತ ಹೇಳ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು ಕಬಡ್ಡಿ ಪ್ಲೇಯರ್, ಒಳ್ಳೆ ಕಬಡ್ಡಿ ಪ್ಲೇಯರ್ ಕರ್ವೀರಪ್ಪ. ನಾನು ಇವತ್ತಿನ ಸಿಚುವೇಶನ್ ನೋಡಿ ಏನು ಅನಿಸ್ತಾ ಇದೆ ಅಂದ್ರೆ, ಈ ಹಳ್ಳಿಗಳಾಗೆ ಕಬಡ್ಡಿ ನಡೀತಾ ಇರ್ತದಲ್ಲ ಮ್ಯಾಚ್, ಕರ್ವೀರಪ್ಪ ಅವ್ರ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ನೋಡೋಕೆ ಎಲ್ಲರೂ ಬರ್ತಾ ಇದ್ದ ಸಂದರ್ಭ ಕಾಣ್ತಾ ಇದೆ. ಅಲ್ಲೂ ನಡೀತಾ ಇದೆ, ಊಟನೂ ನಡೀತಾ ಇದೆ, ಇಲ್ಲೂ ಫುಲ್ ಇದೆ. ಊಟ ಮಾಡಿದವರು ಎಲ್ಲ ಹೊರಗೆ ಹೋಗ್ತಾ ಇಲ್ಲ, ಇಲ್ಲಿ ಬಂದು ಕೊಡ್ತಾ ಇದ್ದಾರೆ. ಇಲ್ಲಿದ್ದವ್ರು ಊಟ ಮಾಡಿ ಹೋಗ್ತಾ ಇದ್ದಾರೆ. ಹಳ್ಳಿಗಳಾಗ ನಡೀತಾ ಇದ್ದಾರೆ. ನಮ್ಮ ಅಭಿ ಉತ್ಸವದಲ್ಲಿ ನಡೀತಿದೆ, ಅನ್ನ ದಾಸೋಹ ನಡೀತಾ ಇರ್ತದೆ, ಊಟ ಮಾಡ್ತಿರ್ತಾರೆ, ಬಂದು ಕೊಡ್ತಿರ್ತಾರೆ. ಆ ಸಂದರ್ಭ ಇದೆ. ನಿಜವಾಗ್ಲೂ ನನಗೆ ಬಹಳ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ನಿವೃತ್ತಿ ಆದ್ಮೇಲೆ ಏನ್ ಬಿಡಪ್ಪ ನಿವೃತ್ತಿ ಆದ ಅನ್ನೋ ಕಾಲ ಇದೆ. ಅಂತದ್ರಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಬಂದು ಹಾರೈಸಿ ಇಷ್ಟು ಟೈಮ್ ಸಮಯ ಆದ್ರೆ ಕೂಡ ಯಾರೋ ಚೇರ್ ಅಲ್ಲಾಡಿದಂಗೆ ಕೂತಿದ್ರಿ. ತುಂಬಾ ಸಂತೋಷ ಆಯಿತು. ಅದೇ ರೀತಿ 3 ತಿಂಗಳ ನನ್ನ ಹತ್ರ ಅವರು ಕೆಲಸ ಮಾಡಿದ್ದಾರೆ. ಮುಂಚೆನೂ ನಾನು ಸ್ಟೂಡೆಂಟ್ ಲೈಫಲ್ಲಿ ನೋಡಿದ್ದೀನಿ. ಅವ್ರ ಮ್ಯಾಚ್ ನೋಡಕ್ ಹೋಗ್ತಾ ಇದ್ದೆ ನಾನು. ಈ ಡ್ಯೂಟಿಯಲ್ಲಿ ಅವ್ರ ಆರೋಗ್ಯ ಕೊಟ್ಟು ಏನಪ್ಪಾ ಅಂದ್ರೆ ಸಮಾಧಾನ, ಶಿಸ್ತು. ನಾವು ಏನೇ ಕೆಲಸ ಹೇಳಿ ನಾವು ಫಿಟ್ಟಲ್ಲಿ ಇರ್ತೀವಿ, ಏನೋ ಇರ್ತೀವಿ, ನೋಡ್ರಿ ಬೇರೆ ಆಯ್ತು ಸರ್ ಹೋಗ್ಬಿಟ್ಟು ಅಟೆಂಡ್ ಮಾಡ್ಕೊಂಡು ಮತ್ತೆ ಮುಗಿದಿದೆ ಸರ್ ಇದೆ. ಅವ್ರಿಗೆ ಅವ್ರ ಆರೋಗ್ಯದ ಕೊಟ್ಟು ಏನಂದ್ರೆ ಅದೇ ಸಮಾಧಾನ. ಇಲ್ಲಂದ್ರೆ ಅವ್ರಿಗೂ ಬಿದ್ದು ನಮಗೂ ಬಿದ್ದು. ಆ ರೀತಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಅವರ ಆರೋಗ್ಯ ಚೆನ್ನಾಗಿರ್ತದೆ. ಆ ರೀತಿ ಅವರು ಕರ್ತವ್ಯ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾನು ಇನ್ನೊಂದು ನಮ್ಮ ನಿವೃತ್ತ ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಇಲ್ಲಿ ನಿವೃತ್ತ ಅಧಿಕಾರಿಗಳ ಸಂಘ ಏನಿದೆ ತುಂಬಾ ಬಲಿಷ್ಠವಾಗಿದೆ ಹಾಗೂ ಎಲ್ಲರೂ ತುಂಬಾ ಉತ್ಸುಕರಾಗಿದ್ದಾರೆ. ಮತ್ತು ಬೆಳಗ್ಗೆನೂ ನಾನು ನೋಡಿದೆ, ನನಗೆ ಆಡ್ಸೋರು ಇದ್ದಾರೆ ಅಣ್ಣಂದರು, ಅವರೆಲ್ಲ ಸೈಕಲ್ ತಗೊಂಡು ಬಂದಿದ್ರು ಇವರು. ನನಗೆ ತುಂಬಾ ಖುಷಿ ಆಯಿತು. ಅದೇ ರೀತಿ ಅದಕ್ಕೆ ಈ ಮುಂದೆ ನೀವು ಅದಕ್ಕೆ ಟೀಮ್ ಲೀಡರ್ ಆಗಬೇಕು. ಅವ್ರ ಸಂಘ ನಮಗೆ ಅಡಿಷನಲ್, ನಮ್ಮ ದೇಶಕ್ಕೆ ಅಡಿಷನಲ್ ಟ್ರೈನಿಂಗ್ ಕೊಡ್ತಾರೆ. ಆ ರೀತಿ ನನಗೆ ಆವಾದಿಸಿದೆ. ಅದಕ್ಕೆ ನೀವು ಹೆಡ್ ಆಗಿ ಮುಂದುವರಿಸಿ. ಇನ್ನೊಂದು ಸುಮ್ಮನೆ ಕೊಡ್ಬೇಡ್ರಿ, ಆರೋಗ್ಯ ಚಟುವಟಿಕೆ ಎಲ್ಲರನ್ನೂ ತಗೊಂಡು ಹೋಗ್ರಿ. ನಾವು ಬರ್ತೀವಿ, ಭಾಗಿಯಾಗ್ತೀವಿ. ಬೀಳ್ಕೊಡುಗೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಹಾಜರಿರುವ ಕೇಂದ್ರ ಬಿಂದು ವೀರಪ್ಪನವರೇ, ಮಾನ್ಯ DSP ಸಾಹೇಬರಾದ ಮುರಳೀಧರ್ ಸಾಹೇಬ್ರೆ, ಹಾಗೆ ನಿವೃತ್ತಿ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರೇ, ಹಾಗೂ ನಿವೃತ್ತ ಇನ್ಸ್ಪೆಕ್ಟರ್ ಆಂಜನಪ್ಪನವರೇ, ಹಾಗೂ PSI ಪರಮೇಶ್ವರ್ ಅವರೇ, ಹಾಗೂ ನಿವೃತ್ತ PSI ಶೇಷಾಚಲಂ ನಾಯ್ಡು ಅವರೇ, ನಮ್ಮ ಸ್ನೇಹಿತರ ಇನ್ಸ್ಪೆಕ್ಟರ್ ಸೋಮವಾರ ನಾಯ್ಡು ಅವರೇ, ಶ್ರೀನಿವಾಸ್ ಅವರೇ, ಹಾಗೆ ಇಲ್ಲಿ ಸಭೆಯಲ್ಲಿ ಎಲ್ಲ ಹಾಜರಿರುವ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಇದು ಉಳ್ಳಂಥವ್ರು, ಸ್ವಭಾವ ಉಳ್ಳಂಥವ್ರು. ನಿಜವಾಗ್ಲೂ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅನಿಸುತ್ತೆ. ನಾನು ಮುದೇನೂರಿನಲ್ಲಿ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ದೆ ನಾನು 91ರಲ್ಲಿ ಸ್ಟೇಟ್ ಲೆವೆಲು. ಅವರು ನಾವು ಸೇರಿ ಆಡಿದಾಗ 91ರಲ್ಲಿ ಸ್ಟೇಟ್ ಲೆವೆಲ್ ಕಬಡ್ಡಿಯನ್ನು ಗೆದ್ದಿದ್ದು ಇನ್ನು ಫೋಟೋ ಸಮೇತ ಇದೆ ನನ್ನ ಹತ್ರ. ಇಂಥ ವ್ಯಕ್ತಿತ್ವ ಉಳ್ಳಂಥವ್ರು. ಆಮೇಲೆ ನಮ್ಮ ಮಕ್ಕಳ ಮದುವೆ ಇರ್ಬೋದು, ನಮ್ದು ಏನೇ ಕಾರಣ ಇದ್ರೂ ಕೂಡ ನಾವು ಫೋನ್ ಮಾಡಿದ್ರೆ ಸಾಕು, ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಕಾರ್ಯಕ್ರಮಗಳು ಎಲ್ಲದಕ್ಕೂ ತಮ್ಮ ಯಾಕಂದ್ರೆ ಎಡಬಿಡದೆ ಇರ್ತಕ್ಕಂಥ ಒಂದು 24 ಅವರ್ಸ್ ಇರ್ತಕ್ಕಂಥ ಡ್ಯೂಟಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ. ಅಂಥದ್ರಲ್ಲೇ ಬಿಡುವು ಮಾಡ್ಕೊಂಡು ಎಲ್ಲ ಫಂಕ್ಷನ್ಗೆ ನಮ್ಮ ಫ್ರೆಂಡ್ಸ್ ಯಾರೇ ಫೋನ್ ಮಾಡಿ ಅದಕ್ಕೆಲ್ಲ ಬಂದು ಅಟೆಂಡ್ ಆಗ್ತಿದ್ರು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವರಿಗೆ ನಾನು ಎಷ್ಟು 87, 88ರಿಂದ ನನಗೆ ಆತ್ಮೀಯ ಮಿತ್ರರವರು ಸುಮಾರು 30-35 ವರ್ಷದಿಂದ
ಎಸ್.ಆರ್.ಎಸ್.ಎಂ ಕಾಲೇಜಿನಲ್ಲಿ, ಗಂಗಾವತಿ ಎಸ್.ಆರ್.ಎಸ್.ಎಂ ಕಾಲೇಜಲ್ಲಿ ಅವರು ನಾವು ಮೊದಲನೇದಾಗಿ 87ರಲ್ಲಿ ಡಿಗ್ರಿ ಪ್ರಥಮ ವರ್ಷಕ್ಕೆ ಸೇರಿಕೊಂಡ್ವಿ. ಸೇರಿಕೊಂಡಾಗಿಂದ 90-91ರಲ್ಲಿ ನಮ್ಮದು ಡಿಗ್ರಿ ಕಂಪ್ಲೀಟ್ ಆಯಿತು. ಅವರು ಬಂದು ಕಾಲೇಜಿಗೆ ಬಂದಮೇಲೆ ಅದು ಡಿಗ್ರಿ ಕಾಲೇಜಿನಲ್ಲಿ ಅಥವಾ ಎಸ್.ಆರ್.ಎಸ್.ಎಂ ಕಾಲೇಜಿನಲ್ಲಿ ಯಾವುದೋ ವರ್ಷ ಒಂದು ಯೂನಿವರ್ಸಿಟಿ ಬ್ಲೂ ಆದಂಥ ಒಂದು ಸುದ್ದಿನೇ ಇದ್ದಿಲ್ಲ. ಈ ಕರಿವೀರಪ್ಪ ಅವ್ರು ಬಂದಮೇಲೆ ಕಬಡ್ಡಿಯನ್ನು ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ನಮ್ಮ ಟೀಮನ್ನು ಕಟ್ಟಿಕೊಂಡು ನಮ್ಮ ಬ್ಯಾಚಿನವರು ಕಂಪಲ್ಸರಿ ನಾವು 3 ವರ್ಷ ಕೂಡ ಹ್ಯಾಟ್ರಿಕನ್ನು ಸಾಧಿಸುವಂಥ ಉದಾಹರಣೆಯನ್ನು ತಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು 89-90ರಲ್ಲಿ ಅವರು ನಾವು ಜೊತೆಗೂಡಿ ಗುಲ್ಬರ್ಗಾಗೆ ಯೂನಿವರ್ಸಿಟಿ ಬ್ಲೂ ಸೆಲೆಕ್ಷನ್ಗೆ ಹೋದಾಗ ಅವರು ಸೆಲೆಕ್ಷನ್ ಆದರು. ಅದೃಷ್ಟವಶಾತ್ ನಮಗೆ ಆ ಅದೃಷ್ಟ ಸಿಗಲಿಲ್ಲ. ಹೀಗಾಗಿ ಕಾಲೇಜಲ್ಲಿ ಎಲ್ಲ ಫ್ರೆಂಡ್ಸ್ ಇರ್ಬೋದು, ಆಮೇಲೆ ಕಾಲೇಜಿನಲ್ಲಿ ಎಲ್ಲ ಲೆಕ್ಚರರ್ಸ್ ಇರ್ಬೋದು, ಎಲ್ಲರೂ ಸೇರಿ ಅವರಿಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಸನ್ಮಾನ ಮಾಡಿರುವಂಥ ಉದಾಹರಣೆ ಇದೆ. ಒಂದು 30-35 ವರ್ಷದ ಹಿಂದೆ ಅವರು ಯಾವ ರೀತಿ ಅವರ ಒಂದು ಸಂಬಂಧ ಇರ್ಬೋದು, ಆತ್ಮೀಯತೆ ಇರ್ಬೋದು, ಸ್ನೇಹ ಇರ್ಬೋದು, ಅದರಲ್ಲಿ ಯಾವುದೇ ಥರ ಬದಲಾವಣೆ ಇಲ್ಲ. ಆ ರೀತಿ ವ್ಯಕ್ತಿತ್ವವನ್ನು ಉಳ್ಳಂಥವರು ಕರಿವೀರಪ್ಪ ಅವರು. ನಿಜವಾಗ್ಲೂ ಅಂಥ ವ್ಯಕ್ತಿನೇ ನಾವು ಇವತ್ತು ನಿವೃತ್ತಿಯಲ್ಲಿ ನೋಡ್ತಾ ಇದ್ವಿ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂತಂದರೆ ಇನ್ನೂ ಅವರು ಸೇವೆ ಮಾಡಬೇಕಾಗಿತ್ತು. ಯಾಕಂತಂದರೆ ಒಳ್ಳೆ ಆ್ಯಕ್ಟಿವ್ ಇರ್ತಕ್ಕಂಥ ಪರ್ಸನ್ ಅವರು. ನಾನು 87-88ರಲ್ಲಿ ಯಾವ ರೀತಿಯಾಗಿ ಅವರು ನೋಡಿದ್ದೆ, ಅವರಲ್ಲಿ ಆ ವ್ಯಕ್ತಿತ್ವ ಈಗೂ ಕೂಡ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸರ್ ಇದೇ ಹೇಳಿದ್ರು, ಒಂದು ಕಬಡ್ಡಿ ಟೀಮನ್ನು ಕಟ್ಟಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಆಟಗಾರರು ಅಂತ ಅವರು ಊಟ ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ, ಅವರು ಅಲ್ಲೇ ಇದ್ದಾರೆ. ದಯಮಾಡಿ ತಾವೆಲ್ಲರೂ ನನ್ನನ್ನು ಆಶೀರ್ವದಿಸಿರಿ. ಯಾರು ಊಟ ಮಾಡೋದನ್ನು ಹೋಗ್ಬಾರ್ದು, ಎಲ್ಲರೂ ಊಟ ಮಾಡಿ ಹೋಗ್ಬೇಕು. ಇಷ್ಟೊಂದು ಜನ ಬಂದು ನಿಂತುಕೊಂಡು ನನ್ನ ಎಲ್ಲ ಕಾರ್ಯಕ್ರಮವನ್ನು ನೋಡೋದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನನಗೂ ಮತ್ತು ನನ್ನ ಕುಟುಂಬದವ್ರ ಮೇಲೆ